ವಿಪಕ್ಷ ನಾಯಕರು ನಾಳೆಯಿಂದ ಬಜೆಟ್ ಮೇಲಿನ ಚರ್ಚೆ ಕೂಡ ಶುರುವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇಂತಹ ವಿಪಕ್ಷ ನಾಯಕರ ಆಯ್ಕೆ ಇವತ್ತೇನಾದರೂ ಆಗುತ್ತಾ? ನಾಳೆಯಿಂದ ಚರ್ಚೆಯಲ್ಲಿ ಭಾಗಿಯಾಗ್ತಾರ? ಹೀಗೆ ಆಗಬಹುದು. ನಾವು ಒಂದಂತೂ ನಿಜ, ನಮ್ಮ ಶಾಸಕರು ಸಾಕಷ್ಟು ಜನ, 66 ಜನ ಶಾಸಕರು ಕೆಳಮನೆಯಲ್ಲಿದ್ದಾರೆ, 34 ಜನ ಶಾಸಕರು ಮೇಲ್ಮನೆಯಲ್ಲಿದ್ದಾರೆ, ಸಾಕಷ್ಟು ಜನ ಅನುಭವಿಗಳಿದ್ದಾರೆ. ಈ ಚರ್ಚೆಯಲ್ಲಿ ಭಾಗಿಯಾಗೋದ್ರಲ್ಲಿ, ಚರ್ಚೆಯನ್ನು ತೆಗೆದುಕೊಳ್ಳೋದ್ರಲ್ಲಿ, ನಾಡಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಯಾವತ್ತೂ ಹಿಂದೆ ಬೀಳೋದಿಲ್ಲ. ಓಕೆ, ಒಂದೆರಡು ದಿನ ತಡ ಆಗಿದೆ ನಮ್ಮ ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡೋದ್ರಲ್ಲಿ, ಬೇಗ ಆಗಬಹುದು ಅಂತ ನಾವು ಭಾವಿಸಿದ್ದೇವೆ. ಆದರೆ ಪ್ರತಿಯೊಬ್ಬ ಶಾಸಕನೂ ಕೂಡ ವಿಪಕ್ಷ ನಾಯಕನ ರೀತಿಯಲ್ಲಿ ನಾವು ಸಕ್ರಿಯವಾಗಿ ಭಾಗಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಹಿಂದೂ ವಿರೋಧಿ ಬಜೆಟ್ ಇದನ್ನು ಖಂಡಿಸ್ತಕ್ಕಂಥದ್ದು, ಮಠಮಾನ್ಯಗಳಿಗೆ ಏನೋ ಹಣಕಾಸನ್ನ ಕೊಡದೇನೆ ಇಡೀ ಅಲ್ಪಸಂಖ್ಯಾತ ತುಷ್ಟೀಕರಣವನ್ನು ಮಾಡಿರ್ತಕ್ಕಂಥದ್ದು, ಮದ್ಯಪಾನ ಪ್ರಿಯರಿಗೆ ಸಾಕಷ್ಟು ಅನ್ಯಾಯವನ್ನು ಮಾಡಿದ್ದಾರೆ. ಬಹುಶಃ ಯಾರು ಪ್ರಶ್ನೆನೇ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಮದ್ಯಪಾನ ಪ್ರಿಯರಿಗೆ ವಿಪರೀತವಾಗಿರ್ತಕ್ಕಂಥ ಟ್ಯಾಕ್ಸ್ ಏರಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. ಮತ್ತು ಹಿಂದೂ ಸಮಾಜಕ್ಕೆ ಈ ಬಜೆಟ್ ನ್ಯಾಯವನ್ನು ಕೊಟ್ಟಿಲ್ಲ, ಮಠಮಾನ್ಯಗಳಿಗೆ ನ್ಯಾಯವನ್ನು ಕೊಟ್ಟಿಲ್ಲ, ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ನ್ಯಾಯವನ್ನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಿ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರ್ತಕ್ಕಂಥ ಬಜೆಟ್ ಆಗಿದೆ. ಬಹುಶಃ ಕರ್ನಾಟಕ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದಕ್ಕೋಸ್ಕರವಾಗಿಯೇ ಈ ಬಜೆಟ್ ಮಾಡಿರೋ ರೀತಿಯಲ್ಲಿ ಇದೆ. ಇಡೀ ಜಗತ್ತೇ ಕೇಂದ್ರ ಸರ್ಕಾರವನ್ನು ಶ್ಲಾಘಿಸ್ತಾ ಇದೆ. ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳು ಭಾರತವನ್ನ, ಪ್ರಧಾನಮಂತ್ರಿಗಳನ್ನ ಶ್ಲಾಘಿಸ್ತಾ ಇರುವಾಗ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತ್ರ ಕೇಂದ್ರ ಸರ್ಕಾರವನ್ನು ಖಂಡಿಸಿ ಬಜೆಟ್ ಮಾಡಿರೋ ರೀತಿಯಲ್ಲಿ ಇದೆ. ಈ ವಿಷಯವನ್ನು ನಾವು ತೆಗೆದುಕೊಂಡು ಇದೊಂದು ಕೇಂದ್ರ ಸರ್ಕಾರ ವಿರುದ್ಧವೇ ಬಜೆಟ್ ಮಾಡಿರೋ ರೀತಿಯಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ, ಮಠಮಾನ್ಯಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯ, ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ, ರೈತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ, ಮದ್ಯಪಾನ ಪ್ರಿಯರಿಗೆ ಮಾಡಿರ್ತಕ್ಕಂಥ ಅನ್ಯಾಯ, ಇವೆಲ್ಲವನ್ನು ಕೂಡ ತೆಗೆದುಕೊಂಡು ವಿಪರೀತ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿದ್ದಾರೆ ಮತ್ತು ವಿಪರೀತ ಸಾಲ ಮಾಡಿದ್ದಾರೆ. 85,000 ಕೋಟಿ. ಇದೊಂದು ಸಾಲದ ಬಜೆಟ್. ಇವಷ್ಟು ವಿಷಯಗಳನ್ನು ತೆಗೆದುಕೊಂಡು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕ್ತಕ್ಕಂಥ, ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.